ಈ ಮಹಾತಾಯಿನೇ ನನಗೆ ಜನ್ಮ ಕೊಟ್ಟಿದ್ದು. ಇವತ್ತು ನಮ್ಮಮ್ಮನ ಬರ್ತ್ಡೇ ಜನವರಿ 14 ತುಂಬಾ ಇಂಪಾರ್ಟೆಂಟು ನನ್ನ ಲೈಫಲ್ಲಿ. ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ನಾನು ಕೇಕ್ ಮೇಲೆ ಬರ್ಸಿದ್ದೀನಿ. ಇವತ್ತು ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಗಿಫ್ಟು ಕೂಡ ಇದೆ. ನಮ್ಮಪ್ಪ ಕೂಡ ರೆಡಿಯಾಗಿ ಬಂದಿದ್ದಾರೆ, ನಮ್ಮಮ್ಮ ಕೂಡ ರೆಡಿಯಾಗಿ ಬಂದಿದ್ದಾರೆ. ನಮ್ಮಪ್ಪ ಸ್ಪಾರ್ಕಲ್ ಕ್ಯಾಂಡಲ್ನ ಹಚ್ಚಿದ್ದಾರೆ. ಇದೀಗ ನನ್ನ ಜೊತೆ ನೀವೆಲ್ಲರೂ ಕೂಡ ಹೇಳಿ, ಹ್ಯಾಪಿ ಬರ್ಡೇ ಟು ಯು ಅಮ್ಮ, ಹ್ಯಾಪಿ ಬರ್ಡೇ ಟು ಯು ನನ್ನ ಪ್ರೀತಿಯ ಅಮ್ಮ. ಇದೇ ಥರ ನಗ್ತಿರು, ಚೆನ್ನಾಗಿರು, ನನ್ನನ್ನು ಚೆನ್ನಾಗಿ ನೋಡ್ಕೋ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ನೀವು ಕೂಡ ಕಮೆಂಟಲ್ಲಿ ವಿಶ್ ಮಾಡಿ. ಇದೀಗ ಕೇಕ್ ಕಟ್ ಮಾಡಿದ್ದಾಗಿದೆ. ನಮ್ಮಪ್ಪ ನಮ್ಮಮ್ಮನಿಗೆ ಕೇಕ್ ತಿನ್ಸಿದ್ರು. ಇದೀಗ ನಮ್ಮಮ್ಮ ಕೂಡ ಕೇಕ್ ತಿನ್ಸಿದ್ರು. ನಮ್ಮಮ್ಮ ಅಂತೂ ಸಖತ್ ಖುಷಿಯಾಗಿದ್ದಾರೆ. ಹಾಗೆಯೇ ನನಗೂ ಕೂಡ ಕೇಕ್ ತಿನ್ಸಿದ್ರು. ಇದೀಗ ನಾನು ತಿನ್ಸೋ ಟೈಮು. ನಾನು ಕೂಡ ಒಂದು ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡು ತಿನ್ನಿಸ್ದೆ. ಇದೀಗ ನಾನು ನಮ್ಮಮ್ಮನಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಏನ್ ಗುರು ಗಿಫ್ಟು ಅಂತ ಕೇಳ್ತೀರಾ? ದುಡ್ಡು. ನಮ್ಮಮ್ಮ ಯಾವಾಗಲೂ ಕೂಡ ದುಡ್ಡಿಲ್ಲ ಅಂತಿರ್ತಾರೆ. ಅದಕ್ಕೆ ನಾನು ದುಡ್ಡನ್ನೇ ಗಿಫ್ಟ್ ಮಾಡಿ ಕೊಟ್ಟಿದ್ದೀನಿ. ಕೇಕ್ ಕಟ್ಟಿಂಗ್ ಆದ ನಂತರ ನಾವೆಲ್ಲರೂ ಕೂಡ ಮೆಮೊರಿಗೋಸ್ಕರ ಒಂದು ಸೆಲ್ಫಿನ ತಗೊಂಡ್ವಿ. ಇವತ್ತಿನ ಸ್ಪೆಷಲ್ ಅಡುಗೆ ಏನಪ್ಪ ನಮ್ಮಮ್ಮ ಮಾಡಿರೋದು ಅಂದರೆ ಮಶ್ರೂಮ್ ಬಿರಿಯಾನಿ. ಬೆಳಗ್ಗೆ ನಾನು ನಮ್ಮಮ್ಮ RMCಗೆ ಹೋಗಿ ಈ ಒಂದು ಮಶ್ರೂಮ್ನ ತೊಗೊಂಬಂದ್ವಿ. ನಮ್ಮಮ್ಮ ನನಗೋಸ್ಕರ ಬಿರಿಯಾನಿನ ಮಾಡಿಕೊಟ್ಟಿದ್ದಾರೆ. ನಮ್ಮಪ್ಪ ಹೇಳಿದ್ರು ಬಿರಿಯಾನಿ ಮಾಡೋದಕ್ಕೆ. ಫೈನಲಿ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ಹೇಗಿತ್ತು ಅಂತ ನೀವು ಕೇಳ್ತೀರಾ? ಚೆನ್ನಾಗಿತ್ತು. ಜನವರಿ 14 ಹಬ್ಬ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡಿಲ್ಲ, ಜಸ್ಟ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀವಿ. ಇದು ನಮ್ಮಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ಗುರು.